ಮನುಷ್ಯನ ಸ್ವಭಾವದೊಳಗೆ ಅನೇಕ ವೈಭಿನ್ಯತೆಗಳಿದ್ದಾವೆ. ಅವನ ರೂಪ, ಆಕಾರ, ಗುಣ, ಸ್ವಭಾವ, ನಡತೆ, ಸಂಸ್ಕಾರ, ಸಂಸ್ಕೃತಿ ಎಲ್ಲದರೊಳಗೂ ವಿಭಿನ್ನತೆಗಳು ಇದ್ದೇ ಇದ್ದಾವೆ. ಪ್ರಪಂಚದೆಲ್ಲೆಡೆಗೂ ಕಾಣಿಸ್ತವೆ ಇವೆಲ್ಲ. ಇದೆಲ್ಲ ಮಾಡಿದವ್ರು ಯಾರು? ವಿಧಿ ಬರಹ ಅಂತ ನಂಬಿಬಿಟ್ಟೇವಿ ನಾವು. ವಿಧಿ ಆಲ್ರೆಡಿ ನಮಗೆ ಏನು ಆಗಬೇಕು ಅದನ್ನು ಬರದೇ ಕಳಿಸಿದೆ ಅಂತ ನಂಬಿದಂತಹ ಸಂಸ್ಕಾರ ನಮ್ಮದು. ಇಂಥ ವಿಧಿ ಅದೆಷ್ಟು ನಮೂನೆ ಒಳಗೆ ಮನುಷ್ಯನನ್ನು ಚಿತ್ರಣ ಮಾಡಿದ್ದಾನೆ. ಅದು ವಿಧಿಯ ಕೈ ಚಿತ್ರವಲ್ಲದೆ ಬೇರೇನೂ ಅಲ್ಲ. ಇದೇ ರೀತಿ ಇರಬೇಕು ಈ ಮನುಷ್ಯ, ಹೀಗೆ ಬದುಕಬೇಕು ಇವನು ಅಂತ ಹೇಳಿ ಹೆಂಗೆ ಪದರ ಪದರಗಳಿಹವು, ಗಂಟು ಗಂಟುಗಳಿಹವು, ಹೃದಯದಲ್ಲಿ, ಬುದ್ಧಿಯಲ್ಲಿ, ವಾಕ್ಚರ್ಯಗಳಲ್ಲಿ ಇದಮಿತ್ತಮೆಲ್ಲಿಹುದು ಮನುಜನ ಸ್ವಭಾವದಲ್ಲಿ, ವಿಧಿಯ ಕೈ ಚಿತ್ರವಿದು ಮಂಕುತಿಮ್ಮ. ಹೀಗೆ ಅಂಥೇಳಿ ಎಲ್ಲರೇ ಬರೆದಿಟ್ಟಾರೇನು? ಮನುಷ್ಯನ ಸ್ವಭಾವ ಆಗಿರ್ಬೋದು, ರೂಪ ಆಗಿರ್ಬೋದು, ಆಕಾರ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಹೀಗೆ ಅಂತ ಎಲ್ಲೂ ಇಲ್ಲ. ಪ್ರತಿಯೊಬ್ಬನಿಗೂ ಒಂದೊಂದು ಮೌಲ್ಡ್ಸಲ್ಲಿ ಹಾಕಿದ್ದಾನೆ ಬ್ರಹ್ಮ. ಹೌದಲ್ಲ? ಒಂದೇ ಮಷಿನ್ ಒಳಗೆ ಹಾಕಿಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡುವಾಗ. ಪ್ರತಿಯೊಬ್ಬನಿಗೂ ಒಂದೊಂದರಲ್ಲಿ ಹಾಕಿ ಎರಕ ಹೊಯ್ದು ಭೂಮಿಗೆ ಕಳಿಸಿದ್ದಕ್ಕೆ ಗುಂಡಪ್ಪ ಅವರು ಈ ಕಗ್ಗವನ್ನು ಹೇಳಿದ್ದು. ಏನು? ಮನುಷ್ಯನ ಬುದ್ಧಿ, ಹೃದಯ, ಮಾತು, ಕೃತಿಗಳೊಳಗೆ ಪದರ ಪದರಗಳಿವೆ. ಪದರ ಪದರ ಅಂತಂದರೆ ಭಿನ್ನ ಭಿನ್ನತೆಗಳಿವೆ, ವಿಧ ವಿಧಗಳಿವೆ ಅಂತ ಅರ್ಥ. ಗಂಟು ಗಂಟುಗಳಿವೆ. ಅದೆಷ್ಟೋ ಸವಾಲನಿಸುವಂಥ ಕಗ್ಗಂಟಿನಂತಹ ಅನೇಕ ವಿಷಯಗಳು ಒಳಗಡೆ ಗಂಟು ಗಂಟಾಗಿ ಉಳ್ಕೊಂಡವೆ. ಮನುಷ್ಯನ ಸ್ವಭಾವ ಹೀಗೆ ಇದಮಿತ್ತಂ ಅಂದರೆ ಹೀಗೆ ಇರಬೇಕು, ಹೀಗೆ ಇದೆ. ಇಲ್ಲ, ಎಲ್ಲಿ ಕಂಡು ಬರ್ತದೆ ಹೀಗೆ ಅಂಥೇಳಿ? ಯಾವುದು ಈ ಪ್ರಪಂಚದೊಳಗೆ ಸಂಭವನೇ ಇಲ್ಲ. ಇದೇ ವಿಧಿಯ ಕೈಚಿತ್ರ ಅಂತ ಗುಂಡಪ್ಪ ಹೇಳಿದ್ದು. ಪ್ರಪಂಚದೆಲ್ಲೆಡೆಗೂ ಮನುಷ್ಯನ ಒಂದು ಸವಾಲಿನ ಸಮಸ್ಯೆ ಯಾವುದಪ್ಪ ಅಂತಂದರೆ ಹೊಟ್ಟೆ ಹೊರ್ಕೊಳ್ಳೋದು. ಪ್ರತಿಯೊಬ್ಬರು ಯಾವುದೇ ರೀತಿಯ ಆಟ ಆಡ್ರಿ, ಕೆಲಸ ಮಾಡಿರಿ, ಏನೇ ಮಾಡಿದ್ರೂ ಕೂಡ ಅದು ಹೊಟ್ಟೆ ಪಾಡಿಗೋಸ್ಕರನೇ. ಅದು ಒಂದು ಸಾಲದು ಅನ್ನೋ ಹಂಗೆ ಮನುಷ್ಯನಿಗೆ ಈ ಹೊಟ್ಟೆಯ ಹಸಿವು, ಹೊಟ್ಟೆ ಪಾಡಿನ ಕೆಲಸ ಅದೊಂದೇ ಸಾಕಾಗಿಲ್ಲ. ಇದೀಗ ಏನಿಟ್ಟನು ಮತ್ತು ಅವನ ಒಳಗಡೆ ಮತ್ಸರ, ಹೊಟ್ಟೆ ಕಿಚ್ಚು ಅನ್ನೋವಂಥ ಒಂದು ಉರಿಯನ್ನು ಸಹಿತ ಹೊಟ್ಟೆ ಒಳಗೆ ಇಟ್ಟು ಕಳಿಸಿಬಿಟ್ಟಾನಲ್ಲ ಮನುಷ್ಯನಿಗೆ. ಹೊಟ್ಟೆ ತುಂಬಿಸ್ಕೊಂಡು ಹೆಂಗೋ ಬದುಕಿದ್ರೆ ಆಗೋಗ್ತಿತ್ತೇನೋ ಸಮಾಧಾನ ಭೂಮಿ. ಆದರೆ ಅವನ ಒಳಗಡೆ ಒಂದು ಕಿಚ್ಚನ್ನು ಇಟ್ಟು, ಅಂದರೆ ಹೊಟ್ಟೆ ಕಿಚ್ಚನ್ನು ಇಟ್ಟು ಯುದ್ಧಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟು ಈ ಭೂಮಿ ಮೇಲೆ ಬಿಟ್ಟುಬಿಟ್ಟಾನಲ್ಲ. ಅದಕ್ಕೆ ಹೊಟ್ಟೆ ಪಾಡಿಗೋಸ್ಕರ ದೊಂಬರಾಟ ಮತ್ತು ಮನಸ್ಸನ್ನು ತಣಿಸ್ಕೊಳ್ಳೋಕೆ ಸುಮ್ಮನೆ ಅದು ಉರಿಯಿಂದ ಎಂದಾದರೂ ಮನಸ್ಸು ತಣದೈತೇನೋ. ಅದಕ್ಕೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದನ್ನು ಯಾಕಪ್ಪ ಇಟ್ಟಾನೆ ವಿಧಿ ಅನ್ನಲಿಕ್ಕೆ ಈ ಒಂದು ಕಗ್ಗ ನೋಡ್ರಿ. ಹೊಟ್ಟೆಯೊಂದರ ರಗಳೆ ಸಾಲದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೊಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂ ಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ. ಕರುಬು ಅಂದರೆ ಹೊಟ್ಟೆ ಕಿಚ್ಚು. ಮನುಷ್ಯನ ಹೊಟ್ಟೆ ಅನ್ನೋದು ಇರದಿದ್ದರೆ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸನೇ ಇರ್ತಿರ್ಲಿಲ್ಲ ಅಲ್ಲ. ಹಸಿವು ಅನ್ನೋದಿಲ್ಲ, ಹೊಟ್ಟೆ ಅನ್ನೋದು ನಮಗಿಲ್ಲ ಅಂದರೆ ಅದು ತುಂಬಿಸ್ಕೊಳ್ಳೋ ಪರದಾಟ ಇರ್ತೇ ಇರಲಿಲ್ಲ. ಹಾಯಾಗಿದ್ದು ಬಿಡ್ತಾ ಇದ್ವಿ ನಾವೆಲ್ಲ ಮನುಷ್ಯರು. ಆದರೆ ವಿಧಿ ಈ ಹೊಟ್ಟೆ ಒಂದರ ರಗಳೆ ಸಾಲದು ಈ ಮನುಷ್ಯನಿಗೆ ಅಂಥೇಳಿ ಏನು ಮಾಡಿಬಿಟ್ಟಾನ? ಹೊಟ್ಟೆ ಕಿಚ್ಚಿನ ಕಿಡಿಯನ್ನು ಕೂಡ ಒಡಲೊಳಗೆ ಇಟ್ಟು ಕಳಿಸಿಬಿಟ್ಟಾನ. ಈ ಹೊಟ್ಟೆ ತುಂಬಿರುವಂಥ ತೋಳ ಸುಮ್ಮನೆ ಮಲಗೀತು. ಪ್ರಾಣಿಗಳು ಹೊಟ್ಟೆ ತುಂಬಿದ ಸುಮ್ಮಿರ್ತಾವೆ, ಇನ್ನು ಬೇರೆ ಏನೂ ರಗಳೆ ತೆಗೆಯೋದಿಲ್ಲ. ಆದರೆ ಮನುಷ್ಯ ಹೊಟ್ಟೆ ತುಂಬಿದ ಮೇಲೂ ಈ ಹೊಟ್ಟೆ ಕಿಚ್ಚು ಅನ್ನೋದನ್ನು ಸಹಿತ ತೋರಿಸ್ಕೊಂಡು ಬಳಲ್ತಾನೆ, ಅಥವಾ ಇನ್ನೊಬ್ಬರನ್ನು ಬಳಲಿಸ್ತಾನೆ ವಿಧಿ. ಮನುಷ್ಯ ಅಂತ ಹೇಳ್ತಾ ಇದು ಹೊಟ್ಟೆ ಕಿಚ್ಚಿನಿಂದ ಮನುಷ್ಯ ಬೆಂದು ಹೋಗ್ತಾನೆ ಭೂಮಿ ಮೇಲೆ ಅಂತ ಹೇಳೋ ಕಗ್ಗ. ಹಿಂಗೆ ಹೊಟ್ಟೆ ಕಿಚ್ಚಿನಿಂದ ಪ್ರತಿಯೊಬ್ಬ ಮನುಷ್ಯ ಉರಿತಾ ಇದ್ದರೆ ಅದನ್ನು ಹೆಂಗ್ರಿ ತಣ್ಣಗೆ ಮಾಡೋದು? ಪರಿಹಾರಗಳಿದ್ದಾವೆ. ಅರಿಷಡ್ ವರ್ಗಗಳನ್ನು ತಣಿಸೋದಕ್ಕೆ, ಅವುಗಳನ್ನು ಕಡಿಮೆ ಮಾಡಿಕೊಳ್ಳೋಕೆ, ಅವುಗಳನ್ನು ನಾಶ ಮಾಡಿಕೊಳ್ಳೋಕೆ ಸಾಕಷ್ಟು ಅಸ್ತ್ರಗಳು ನಮ್ಮ ಬಳಿ ಇದ್ದಾವೆ, ಮನುಷ್ಯನ ಬಳಿ. ಆದರೆ ಅದನ್ನು ಹುಡುಕೋ ವ್ಯವಧಾನ, ಪಡ್ಕೊಳ್ಳುವಂಥ ರೀತಿ ನಮಗೆ ಗೊತ್ತಿಲ್ಲದೆ ನಾವು ಬಳಲ್ತೀವಿ. ಯಾಕಂದರೆ ನಾವು ಉರಿಯ ಮಧ್ಯೆ ನಿಂತಿದ್ದೀವಿ. ಹೊಟ್ಟೆ ಕಿಚ್ಚು ಅನ್ನುವಂಥ ಉರಿಯನ್ನು ಒಳಗಡೆನೇ ಇಟ್ಕೊಂಡು ಬದುಕ್ತಾ ಇದ್ದೀವಿ. ಅದಕ್ಕೆ ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರೆಲ್ಲಿ,
ನರಕ ಎದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ, ನರಕ ಎದೆಯಲ್ಲಿ ನೆಲೆಸೆ ನಿದ್ದೆಗೆ ಎಡೆಯಲ್ಲಿ, ಹರಿಸಲೊಪ್ಪುದೆ ನರನು ಮತ್ಸರಿಯ ಸಂಕಟವ, ಕರುಬಿದನ ಹರಿ ಪೊರೆಗೆ ಮಂಕುತಿಮ್ಮ. ನೋಡ್ರಿ, ಈ ಹೊಟ್ಟೆ ಕಿಚ್ಚಿನಿಂದ ಹೃದಯ ಮನಸ್ಸು ಒಡಲು ಉರಿತಾ ಇರುವಾಗ ಅದನ್ನು ಆರಿಸೋಕೆ ನೀರಾದರೂ ಎಲ್ಲಿದೆ? ಹೊರಗೆ ಏನಾದರೂ ಹತ್ತಿ ಉರಿದ್ರೆ ಒಂದಿಷ್ಟು ನೀರು ಹಾಕಿ ಆರಿಸ್ಬೋದೇನೋ. ಮನಸ್ಸೇ ಹತ್ತಿ ಉರಿಯೋಕೆ ಶುರು ಮಾಡಿದೆ ನಮ್ಮದಂದಾಗ ಎಲ್ಲಿಂದ ತರ್ತೀರಿ ನೀರನ್ನು? ಈ ಹೊಟ್ಟೆ ಕಿಚ್ಚು ಅನ್ನುವಂಥ ನರಕ ನಮ್ಮ ಹೃದಯದೊಳಗೆ ತುಂಬಿಕೊಂಡಿರೋವಾಗ ನಿದ್ದೆಗೆ ಜಾಗನಾದರೂ ಎಲ್ಲಿದೆ? ಬರೀ ಇನ್ನೊಬ್ಬರು ನೋಡಿ ಕರ್ಬೋದು, ಇನ್ನೊಬ್ಬರ ಜೀವನ ಹಾಳು ಮಾಡೋದು, ಇನ್ನೊಬ್ಬರ ನಂಬಿಕೆ ದ್ರೋಹ ಮಾಡೋದು, ಮೋಸ ಮಾಡೋದು, ಕಪಟ, ವಂಚನೆ, ದ್ವೇಷ, ಮತ್ಸರಗಳಂಥವುಗಳನ್ನೇ ಹೃದಯದೊಳಗೆ ತುಂಬಿಕೊಂಡಿದ್ವಿ ಅಂತಂದರೆ ನಿದ್ದೆಗೆ ಜಾಗ ಎಲ್ಲಿ? ನಿದ್ದೆ ಆದರೂ ಹೆಂಗೆ ಬಂದೀತು? ಅಂಥ ಏನು ಮತ್ಸರ ಬುದ್ಧಿಯ, ಕುಹಕ ಬುದ್ಧಿಯ, ನರಿ ಬುದ್ಧಿಯ ಕಪಟಿಗಳಿಗೆ ನಿದ್ದೆ ಬರೋದೇ ಇಲ್ಲ. ಅಪರೂಪ ಅವರಿಗೆ ನಿದ್ದೆ ಬರೋದು. ಬರ್ತದೆ, ಬಯೋಲಾಜಿಕಲ್ ಒಂದು ಆಸ್ಪೆಕ್ಟ್ನ ದೃಷ್ಟಿಯಿಂದ ಎಂದೋ ಬಂದಿತು, ಆದರೆ ನೆಮ್ಮದಿಯ ನಿದ್ದೆ ಅವರಿಗೆ ಇರೋದೇ ಇಲ್ಲ. ಈ ಮತ್ಸರ ಪಡುವವನ ಸಂಕಟವನ್ನು ಯಾರಾದರೂ ಹೋಗಲಾಡ್ಸೋಕೆ ಸಾಧ್ಯ ಇದೆ ಏನ್ರಿ ಪ್ರಪಂಚದೊಳಗೆ? ಖಂಡಿತ ಇಲ್ಲ. ಮತ್ಸರಕ್ಕೆ ಮದ್ದಿಲ್ಲ. ಅದು ದೇವರೇ ಅವರಂಥವರನ್ನು, ಅಂಥ ಕುಹಕ ಭಾವದ ಮತ್ಸರಿಗಳನ್ನು, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳನ್ನು ದೇವರೇ ರಕ್ಷಣೆ ಮಾಡಬೇಕು ಅಂತ ಗುಂಡಪ್ಪ ಬಹಳ ಮಾರ್ಮಿಕವಾಗಿ ಹೇಳಿದ್ದಿದ್ದು. ಆ ರಾಮಾಯಣದ ರಾವಣನಿಗೆ 10 ತಲೆಗಳಿದ್ದು ಅಂತ ಓದ್ತೀವಿ ನಾವೆಲ್ಲ. ಅವನಿಗೆ ಬರೀ 10 ತಲೆಗಳಿದ್ದರೆ ಈ ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯ ನಾವಿದ್ದೀವಲ್ಲ, ನಮಗೆ 100 ತಲೆಗಳಿವೆ ಅಂತ ಹೇಳ್ತಾರೆ ಗುಂಡಪ್ಪ ಅವರು. ಅಂದ್ರೇನು, ನಮ್ಮ ಬಹಳಷ್ಟು ವಿಚಿತ್ರವಾದ ಸ್ವಭಾವ, ನಡತೆ, ಗುಣಗಳನ್ನು ಹೊಂದಿ ಮುಖವಾಡ ಧರಿಸಿ ಬದುಕ್ತೀವಿ ಮನುಷ್ಯರು. ಅದಕ್ಕೆ ನಮಗೆ 2 ನಾಲ್ಗಿದಾವ, 2 ಮನಸ್ಸದಾವ. 2 ಮನಸ್ಸಿಲ್ಲ, 100,000 ಮನಸ್ಸುಗಳಿರ್ತಾವೆ ಮನುಷ್ಯನಿಗೆ. ಒಬ್ಬೊಬ್ರಿಗೆ ಒಂದೇ ಮನಸ್ಸು ಇರ್ತದೆ. ಮಾತಾಡೋದು ಅದೇ, ಹೇಳೋದು ಅದೇ, ಮಾಡೋದು ಅದೇ ಮನಸ್ಸು. ಏನೋ ಡಿಫ್ರೆನ್ಸ್ ಎಲ್ಲೋ ಒಬ್ಬ ಮಹಾತ್ಮನಿಗೆ ಅದು. ಆದರೆ ಇನ್ನಿತರ ಸರಾಸರಿಗಳು ತೊಗೊಂಡ್ರೆ ಎಲ್ಲರೂ ನಾರ್ಮಲಾಗಿರ್ತಾರೆ. ಆದರೆ ಕೆಲವೊಬ್ಬರು ಇರ್ತಾರೆ 108 ನಮೂನೆಯ ಮನಸ್ಸುಗಳನ್ನು ಹೊತ್ತು ತಾವು ಬಳಲ್ತಾರೆ, ಇನ್ನೊಬ್ಬರನ್ನು ಬಳಲಿಸ್ತಾರೆ. ಇಂಥವ್ರ ಮಧ್ಯೆ ನಾವು ಬದುಕೋದು. ಅದಕ್ಕೆ ಅವನು ಇನ್ನೊಬ್ಬರ ಸಂತೋಷವನ್ನು ಕಂಡು ಕರಗುತ್ತಾನೆ, ಇನ್ನೊಬ್ಬರನ್ನು ತುಳಿದು ಬದುಕ್ತಾನೆ, ಇನ್ನೊಬ್ಬರನ್ನು ಹೊಡೆದು ಬದುಕ್ತಾನೆ, ಇನ್ನೊಬ್ಬರನ್ನು ಗೋಳಾಡಿಸಿ ಮೋಸ ಮಾಡಿ, ಕಪಟ ವಂಚನೆಗಳ ಜಾಲ ಬೀಸಿ ನಂಬಿಸಿ ಮೋಸ ಮಾಡಿ ವಿಕೃತವಾಗಿ ಮೆರೀತಾನೆ ಅಂತ ಗುಂಡಪ್ಪ ಇದನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದು. ಧನ್ಯವಾದ.